ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಪರಮಾಣುವಿನ ರಚನೆ ಪಾಠದ 33ನೇ ಪ್ರಶ್ನೆ. ಒಂದು ಧಾತುವಿನ ಎನ್ ಕವಚದಲ್ಲಿ ಹೊಂದಬಹುದಾದ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? ಲೆಕ್ಕಿಸಿ. ಒಂದು ಧಾತುವಿನ ಎನ್ ಕವಚದಲ್ಲಿ, ನೋಡಿ, ಯಾವುದೇ ಧಾತುವಿನ ಯಾವುದೇ ಕವಚದಲ್ಲಿ ಹೊಂದಬಹುದಾದ ಗರಿಷ್ಠ ಇಲೆಕ್ಟ್ರಾನ್ಗಳ ಸಂಖ್ಯೆಯನ್ನ ನಾವು ಯಾವ ಫಾರ್ಮುಲಾದಿಂದ ಫೈಂಡ್ ಔಟ್ ಮಾಡ್ತೀವಿ? ಬಹಳ ಸುಲಭವಾದದ್ದು, 2n² ಅಲ್ವಾ? ಈ ಫಾರ್ಮುಲಾವನ್ನ ಯೂಸ್ ಮಾಡ್ಕೊಂಡು ನಾವು ಯಾವುದೇ ಕವಚದಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಇಲೆಕ್ಟ್ರಾನ್ ಇರಬಹುದು ಅನ್ನೋದನ್ನ ಫೈಂಡ್ ಔಟ್ ಮಾಡ್ತೀವಿ. ಈಗ ಎನ್ ವ್ಯಾಲ್ಯೂ ಏನಿದೆ, ಹೇಗೆ ಬಂದಿರುತ್ತೆ? ಎಲ್ಲಿಗೆ 2 ಇರುತ್ತೆ, ಎನ್ನಿಗೆ 3 ಇರುತ್ತೆ. ಹಾಗಾಗಿ 2 ಇಂಟು ಎನ್ ವ್ಯಾಲ್ಯೂ 3 ಅಂತ ಹೇಳಿದೆ, KLMN, ಸಾರಿ 4. ಎಮ್ಗೆ 3 ಇರುತ್ತೆ, ಎನ್ಗೆ 4 ಇರುತ್ತೆ. ಎನ್ ವ್ಯಾಲ್ಯೂ 4. ಹಾಗಾಗಿ 4 ಸ್ಕ್ವೇರ್ ಮಾಡಿದ್ರೆ 4 4 16, 16 32. ಹಾಗಾಗಿ ಟೋಟಲ್ ಇಲೆಕ್ಟ್ರಾನ್ಸ್ ಎಷ್ಟು ಒಂದು ಧಾತುವಿನ ಎನ್ ಕವಚದಲ್ಲಿ? 32. ಒಂದು ಕವಚದಲ್ಲಿನ ಗರಿಷ್ಠ ಇಲೆಕ್ಟ್ರಾನ್ಗಳ ಸಂಖ್ಯೆ ಸೂತ್ರ 2n². ಎನ್ 4ನೇ ಕವಚ ಆಗಿದೆ, ಹಾಗಾಗಿ 2 ಇಂಟು 4², 2 ಇಂಟು 16, 32 ಇಲೆಕ್ಟ್ರಾನ್ ಬರುತ್ತೆ. ನೋಡಿ, ಇದು ಕೆ ಶೆಲ್ ಇದೆ, LMN. ಪೊಲೋನಿಯಂ ಅನ್ನ ಎಕ್ಸಾಂಪಲ್ ತಗೊಂಡಿದ್ದಾರೆ. ಎನ್ ನಲ್ಲಿ ಎಷ್ಟು ಮ್ಯಾಕ್ಸಿಮಮ್? 32 ಇದೆ. KLM and N. ಥ್ಯಾಂಕ್ ಯು.